ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ಹೌದು, ಚನ್ನಪಟ್ಟಣ ಜಿಲ್ಲೆಯಲ್ಲಿ ರೈತರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನು ನಿದ್ದೆಗೆಡಿಸಿದ್ದ 4 ಕಾಡಾನೆಗಳ ಪೈಕಿ 2 ಕಾಡಾನೆಗಳನ್ನು ಹಿಡಿಯಲು ಸರ್ಕಾರ ಅನುಮತಿ ನೀಡಿತ್ತು. ಅದೇ ಥರ ಇವತ್ತು ಕಾರ್ಯಾಚರಣೆಗೆ ಅಂದರೆ ಇವತ್ತು ಶನಿವಾರ ಮುಹೂರ್ತ ನಿಗದಿಯಾಗಿತ್ತು. ಕಳೆದ 7-8 ವರ್ಷಗಳಿಂದ ಜಿಲ್ಲೆಯ ರೈತರನ್ನು ಕಾಡಾನೆಗಳು ಇನ್ನಿಲ್ಲದ ರೀತಿಯಲ್ಲಿ ಕಾಡುತ್ತಿದ್ದು, ಆನೆಗಳ ಉಪಟಳದಿಂದ ರೈತರ ಜೀವ ಮತ್ತು ಜೀವನ ಎರಡೂ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆರೋಪಿಸಿ ರೈತ ಸಂಘಟನೆಗಳು ಅರಣ್ಯ ಸುರಕ್ಷಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದು, ಶಾಸಕ ಯೋಗೀಶ್ವರ್ ಮಧ್ಯಸ್ಥಿಕೆಯಲ್ಲಿ ಅಧಿಕಾರಿಗಳು ಹಾಗೂ ರೈತರ ನಡುವೆ ಸಭೆ ನಡೆಸಿ ಆನೆ ಹಾವಳಿ ಬಗ್ಗೆ ಕ್ರಮ ಕೈಗೊಳ್ಳುವ ಭರವಸೆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಆನೆ ಸೆರೆ ಕಾರ್ಯಾಚರಣೆಗೆ ಅನುಮತಿ ದೊರಕಿದ್ದು, ಇವತ್ತು ಸಿಪಿ ಯೋಗೇಶ್ವರ್ ಸರ್ ಅವರು ಕೂಡ ಕಾಡಾನೆ ಕಾರ್ಯಾಚರಣೆಗೆ ಚಾಲನೆಯನ್ನು ನೀಡಿದರು. ಅದೇ ರೀತಿ 6 ಸಾಕಾನೆಗಳು ಸೇರಿ ಈ ಒಂದು ಕಾಡಾನೆಯನ್ನು ಇಂದು ಹಿಡಿಯಲಾಗಿದೆ. ಹೌದು, ಈ ಒಂದು ಕಾಡಾನೆ ಈ ಹಿಂದೆ ಕ್ಯಾಪ್ಟನ್ ಅರ್ಜುನನ ನೇತೃತ್ವದಲ್ಲಿ ರೇಡಿಯೋ ಕಾಲರ್ ಅಳವಡಿಕೆ ಹಾಕಿ ಬೇರೆ ಕಡೆಗೆ ಬಿಡಲಾಗಿತ್ತು. ಮತ್ತೆ ಈ ಕಾಡಾನೆ ಬಂದು ಇದೇ ಜಾಗದಲ್ಲಿ ಸೇರಿಕೊಂಡಿದ್ದರಿಂದ ಇಂದು ಕ್ಯಾಪ್ಟನ್ ಆನೆಯ ನೇತೃತ್ವದಲ್ಲಿ ಈ ಕಾಡಾನೆಯನ್ನು ಸೆರೆ ಹಿಡಿದು ಮತ್ತಿಗೋಡು ಕ್ಯಾಂಪ್ಗೆ ರವಾನಿಸಲಾಗಿದೆ.